ಚದುರಂಗದಲ್ಲಿ ಜಾಗ್ರತೆಯ ನಡೆಗಳನ್ನು ನಡೆಸುವ ಚಾಣಕ್ಯ ದಶ ದಿಕ್ಕುಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೋಡಿ ಬಾಣವನ್ನ ಬಿಟ್ಟು ಸಮಸ್ಯೆಯನ್ನ ಪರಿಹರಿಸುತ್ತಿರುವ ಸವ್ಯಸಾಚಿ ನೇಗಿಲ ಯೋಗಿ, ಕಾಯಕವೇ ಕೈಲಾಸ ಎನ್ನುವ ತತ್ವಜ್ಞಾನವನ್ನ ಅಳವಡಿಸಿಕೊಂಡಂತಹ ಮಹಾಪುರುಷ. ಇವರ ಬಗ್ಗೆ ತಮಗೆ ಗೊತ್ತಿದೆ. ಅವರನ್ನ ವಿರೋಧಿಸುವವರು ಕೂಡ ಗತಕಾಲದಲ್ಲಿ ಇವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದಂತ ವಿಚಾರಗಳು. ಇನ್ನು ಕುಮಾರಣ್ಣ, ದೊಡ್ಡ ಗೌಡ್ರು ಕೂಡ ಕುಮಾರಸ್ವಾಮಿ ಅವರನ್ನ ಕುಮಾರಣ್ಣ ಅಂತಾನೆ ಕರೀತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಂದೆಯನ್ನ ಕುಮಾರಣ್ಣ ಅಂತಾನೆ ಹೇಳ್ತಾರೆ. ಹಾಗಿರುವಾಗ ಅವರು ನಮಗೆ ನಿಮಗೆ ಎಲ್ಲ ಅಣ್ಣ ತಾನೆ ಕುಮಾರಣ್ಣ. ಹೀಗೆ ಈ ಇಬ್ಬರು ಅದ್ವಿತೀಯ ನಾಯಕರು. ಇವರ ನೇತೃತ್ವದಲ್ಲಿ, ಇವರ ಮುಂದಾಳತ್ವದಲ್ಲಿ, ಇವರ ಮಾರ್ಗದರ್ಶನದಲ್ಲಿ ಇವತ್ತು JDS ರಜತ ಮಹೋತ್ಸವನ್ನ ಆಚರಿಸ್ತಾ ಇರುವಂತದ್ದು ತುಂಬಾ ಸಂತೋಷದ ವಿಚಾರವಾಗಿದೆ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, JDSನ ಸದಸ್ಯ ಕೂಡ ಅಲ್ಲ. ಆದರೆ ಇವತ್ತು ರಾಜಕೀಯವನ್ನ ಬಿಟ್ಟು ಜೀವನ ಇಲ್ಲ. ನಗರಗಳ ಉನ್ನತೀಕರಣ, ಬೃಹತ್ ಕೈಗಾರಿಕೆಯ ವಿಸ್ತಾರ, ಆರೋಗ್ಯ ಸೇವೆ, ಸಾರಿಗೆ, ರಸ್ತೆ, ವಿದ್ಯಾದಾನ, ರಕ್ಷಣಾ ವ್ಯವಸ್ಥೆ, ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಇವೆಲ್ಲವನ್ನ ನಿರ್ಧರಿಸುವುದು ನಮ್ಮ ಸರ್ಕಾರ. ಆದ್ರಿಂದ ನಮ್ಮಲ್ಲಿ ಒಳ್ಳೆಯ ಸರ್ಕಾರ ಇರುವಂತ ಅಗತ್ಯ ಇದೆ. ಅಮೆರಿಕದ ಉದಾಹರಣೆಯನ್ನು ಕೊಡುವುದಾದ್ರೆ, ಅಮೆರಿಕದ ಜನ ನಮ್ಮಕ್ಕಿಂತ ಬುದ್ಧಿವಂತರು ಅಂತ ಹೇಳ್ಕೊಳ್ತಾರೆ. ಬಹಳ ಮುಂದುವರಿದಂತಹ ದೇಶ ಅದು. ಆದರೆ ಅವರ ನಾಯಕ ಹೇಗಿದ್ದಾರೆ? ಪೆದ್ದಾಗಿ ಹೇಳಿಕೆಯನ್ನು ಕೊಡುವ, ಯಾವುದೇ ಒಂದು ದೃಢವಾದ ನಿರ್ಧಾರ ಇಲ್ಲದ, ಆದರೆ ಅಷ್ಟೇ ಹಿಂಸೆಗೆ ಒತ್ತು ಕೊಡುವ ಒಬ್ಬ ನಾಯಕ. ಅಷ್ಟಿದ್ದುಕೊಂಡು ತನಗೆ ನೊಬೆಲ್ ಶಾಂತಿ ಪದಕ ಕೊಡಬೇಕು ಅಂತ ಹೇಳಿ ಬಹಿರಂಗವಾಗಿ ಕೋರ್ಕೊಳ್ತಾರೆ. ಆದ್ರಿಂದ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ನಮಗೆ ಕೆಟ್ಟ ನಾಯಕರು ಸಿಗ್ತಾರೆ. ನಾವು ಈ ಬಗ್ಗೆ ಆಲೋಚನೆಯನ್ನ ಮಾಡಬೇಕು. ಇವತ್ತು ನಮ್ಮ ಮಾಜಿ ಸಭಾಪತಿ ಕೃಷ್ಣರೆಡ್ಡಿ ಅವರು ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡಿದ್ದಾರೆ. ನಮ್ಮ ಮೇಲೆ ಅಷ್ಟು ಸಾಲ ಇತ್ತು ಎಂದು ನನಗೆ ಇವತ್ತೇ ಗೊತ್ತಾದದ್ದು. ನಾನು ಎಂದೂ ಸಾಲ ಮಾಡಿಲ್ಲ. ನಿಮ್ಮ ಮಾತುಗಳನ್ನ ಕೇಳಿದ್ರೆ ನನಗೆ ಭಯ ಹುಟ್ಟಿಸ್ತಾ ಇದೆ. ಆದ್ರಿಂದ ನಾವು ಸಕಾಲದಲ್ಲಿ ಎಚ್ಚೆತ್ತುಕೊಳ್ಬೇಕು. ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನ ನೀಡಬೇಕು. ಇಲ್ಲಿ ನಾನು ಆಗಲೇ ಹೇಳಿದೆ, ನಾನು ಯಾವ ಪಕ್ಷಕ್ಕೆ ಸೇರಿದವನಲ್ಲ ಅಂದು. ಆದ್ರೆ ಇಲ್ಲಿಯ ವಾತಾವರಣವನ್ನ ನೋಡಿದ್ರೆ JDS ಅನ್ನ ಸೇರುವ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸವನ್ನ ನೀವು ಮೂಡಿಸಿದ್ದೀರಿ.
ಅದಲ್ಲದೆ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ 28ರಲ್ಲಿ ಅಧಿಕಾರಕ್ಕೆ ಬೇರೆ ಬರ್ತದೆ ಅಂತ. ಇದು ಮತ್ತೊಂದು ವಿಶೇಷ ಆಕರ್ಷಣೆ. ಖಂಡಿತ ಇವರು ಹೇಳಿದಂತೆ ಆಗಲಿ. ಮತ್ತೆ ನಾನು ರಮೇಶ್ ಕುಂದಾಪುರ್ ಇವರ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ಇವರದ್ದು ಏಕಾಂಗಿ ಹೋರಾಟ. ಬನ್ನಿ ರಮೇಶ್ ಅವರು. ಏಕಾಂಗಿ ಹೋರಾಟ. ಮೊದಲಿನಿಂದಲೂ ಬಹಳ ಸ್ನೇಹಮಯ ವ್ಯಕ್ತಿತ್ವ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಅಷ್ಟೊಂದು ಮುಗ್ಧತೆ ಇವರಲ್ಲಿದೆ. ಆದ್ರಿಂದ ಇಲ್ಲಿ ಇರುವಂತಹ ರಾಜ್ಯ ನಾಯಕರಲ್ಲಿ, ಜಿಲ್ಲಾ ನಾಯಕರಲ್ಲಿ ನನ್ನ ವಿನಂತಿ ಏನಂದ್ರೆ, ದಯವಿಟ್ಟು ನಮ್ಮ ರಮೇಶ್ ಕುಂದಾಪುರ ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನ JDS ಅಲ್ಲಿ ಕೊಡಿ. ತಾನು ಜಯ ಗಳಿಸುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ರಾಜ್ಯ ನಾಯಕರ ಕರೆಗೆ ಕೈಗೊಟ್ಟು ಅಂತಹ ವ್ಯಕ್ತಿ. ಈ ರೀತಿ ಹೇಳಿ ಅಂತ ಇವರು ನನ್ನ ಹತ್ರ ಖಂಡಿತ ಹೇಳಿದ್ದಿಲ್ಲ. ಆದ್ರೆ ಇವರ ಚಟುವಟಿಕೆಯನ್ನ ನೋಡಿದಾಗ ಈ ಮಾತನ್ನ ಯಾಕೋ ರಾಜ್ಯ ನಾಯಕರಲ್ಲಿ ಹೇಳಬೇಕು ಅಂತ ನನಗೆ ಅನಿಸಿತು. ಹೀಗೆ ಇವತ್ತಿನ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನೆರವೇರಿದೆ. ಎಲ್ಲರಲ್ಲೂ ರಾಜಕೀಯ ಜಾಗೃತಿ ಬರಲಿ, ಒಳ್ಳೆಯ ನಾಯಕರನ್ನ ಆಡಳಿತಕ್ಕೆ ಕಳಿಸಿಕೊಡಿ ಅಂತ ವಿನಂತಿ ಮಾಡುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ.